Brought to you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University. ಒಂದೊಂದು ಯೂನಿಯನ್ ಅಲ್ಲಿ ಒಂದೊಂದು ರೇಟ್ ಇದೆ. ಅವರೇಜ್ 33 to 34 ರೂಪೀಸ್ ತನಕ ಕೊಡ್ತಾ ಇದೀವಿ ನಾವು. 5 ರೂಪಾಯಿ ಕರ್ನಾಟಕ ರಾಜ್ಯ ಸರ್ಕಾರ 5 ರೂಪಾಯಿ ಪ್ರೋತ್ಸಾಹಧನವನ್ನು ಕೊಡ್ತಾ ಇದೆ. ಹಾಲಿಂದು ಕಾಸ್ಟ್ ಅದು ರೈತರಿಗೆ ಹೋಗುತ್ತೆ, ಅದು ರೈತರ ಹಾಲು ರೈತರಿಗೆ ಹೋಗುತ್ತೆ. ಅದು ಯಾಕೆ KMFಗೂ ಬರಲ್ಲ, ಯೂನಿಯನ್ಗೆ ಬರಲ್ಲ, ಅದು ರೈತರ ಹಾಲು ರೈತರಿಗೆ ಹೋಗುತ್ತೆ. ಅದು ಗೊಂದಲ ಇದೆ ಅದರಲ್ಲಿ. ಇದು ರೈತರಿಗೆ ಹೋಗುತ್ತೋ ನಿಮಗೆ ಬರುತ್ತೋ ಅನ್ನೋ ಪ್ರಶ್ನೆ ಇದೆ. ಲಾಸ್ಟ್ ಆಗಸ್ಟ್ ಅಲ್ಲಿ ಜುಲೈಯಲ್ಲಿ ಪ್ರೈಸ್ ಹೈಕ್ ಮಾಡಿದ್ರು, 5 ರೂಪಾಯಿ ಬೆಂಬಲ ಬೆಲೆ ಕೇಳಿದ್ರು, 3 ರೂಪಾಯಿ ಸರ್ಕಾರ ಫೈನಲೈಸ್ ಮಾಡಿ ಆದೇಶ ಮಾಡಿದ್ರು. ಹೌದು, ಈ ದುಡ್ಡು ಮತ್ತೆ ಅದೇ ತರ ರೈತರಿಗೆ ಹೋಗುತ್ತಾ ಅನ್ನೋ ಪ್ರಶ್ನೆ ಸರ್. ಇಲ್ಲ, ಇದೇನು ಬರುತ್ತೆ, ಒಕ್ಕೂಟಕ್ಕೆ ಬರುತ್ತೆ. ಆದ್ರೆ ನಿಮಗ್ ಬರುತ್ತೆ, ಒಕ್ಕೂಟಕ್ಕೆ ಅಲ್ವಾ? ಇದು ರೈತರಿಗೆ ಹೋಗಲ್ಲ, ರೈತರಿಗೆ ಅಲ್ಲ. ಇಲ್ಲ, ಒಕ್ಕೂಟಕ್ಕೆ ಬರಲ್ಲ. ಒಂದ್ ನಿಮಿಷ, ನಾವು ರೈತರಿಂದ ಕಡಿಮೆ ತೊಗೊಳ್ತಾ ಇಲ್ಲ. ಹಾಲ್ ರೇಟ್ನ 50 ml ರೈತರದ್ದೇ ಹಾಲಿದು, ಇದು ಕಾಸ್ಟ್ ರೈತರಿಗೆ ಹೋಗುತ್ತೆ, ಯೂನಿಯನ್ಗೆ ಬರೋದಿಲ್ಲ. ಇಲ್ಲ ಬ್ರದರ್, ಇದು ರೈತರದ ಹಾಲು, ಇದೇನು ಫ್ರೀ ಕೊಡಲ್ಲ ಯೂನಿಯನ್. ನಿಮಿಷ, ರೈತರಿಂದ ಹಾಲು ತಗೊಳ್ತೀರಿ, ರೈತರಿಗೆ ದುಡ್ಡು ಕೊಡ್ತೀರಿ. 50 ml ತಗೊಂಡ್ರು ಒಂದು ಪೋರ್ಷನ್ ಆಫ್ ರೇಟ್ ಅವ್ರಿಗೆ ಹೋಗುತ್ತೆ. ಹೌದು 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 ಹೌದು, ಅದೆಲ್ಲ ಕೇಳ್ತಿರೋದು. 3 ರೂಪಾಯಿ 5 ರೂಪಾಯಿ ಬೆಂಬಲ ಬೆಲೆ ಕೊಡಿ ಅಂತ ಲಾಸ್ಟ್ ಟೈಮ್ ಕೇಳಿದಾಗ 3 ರೂಪಾಯಿ ಫಿಕ್ಸ್ ಮಾಡಿ ನೇರವಾಗಿ ರೈತರಿಗೆ ಕೊಟ್ಟಿದ್ದೀವಿ ನಾವು. ಹೌದು ಹೌದು, ಈ ದುಡ್ಡು ಅದೇ ತರ ನೇರವಾಗಿ ಅವ್ರಿಗೆ ಹೋಗುತ್ತೆ. ಅದು ಇದು ಹಾಲು ಯಾರ್ದು? ರೈತರದ್ದೆಲ್ಲ, ರೈತರಿಗೆ ಹೋಗುತ್ತೆ 50 ml. ನಾವು ಅವ್ರಿಗೆ ಕಾಸ್ಟ್ ಕೊಡಬೇಕಲ್ಲ. ಹಂಗಲ್ಲ ಸರ್, ಹಂಗ ಇಲ್ಲ, ರೈತರಿಗೆ ಹೋಗುತ್ತೆ. ಇಲ್ಲ, ಕನ್ಫ್ಯೂಸ್ ಮಾಡಬೇಡಿ. ಈಗ ಮತ್ತೆ ಹಾಲು ಯಾರ್ದು? 50 ml ಹಾಲು ಯಾರ್ದು? ಸಿಗಲ್ಲ ಸರ್, ಹಾಲು ಯಾರ್ದು? ರೈತರೇ ಕೊಡಬೇಕು. ಹೌದು, ಅದು ರೈತರಿಗೆ, ಅವರಿಗೆ. ಬರಲ್ಲ, ನಮಗ್ ಗೊತ್ತಿದೆ ಹಾಲು ಯಾರು ಅಂತ ಕೇಳಿದ್ರೆ ಹಾಲೇನು ಮರದಲ್ಲಿ ಸಿಗಲ್ಲ. ಹೌದು ಹೌದು ಈ ದುಡ್ಡು ನೇರವಾಗಿ ಅದೇ ತರ ರೈತರಿಗೆ ಕೊಡ್ತಿದ್ದೀರಾ? ಹೌದು, ರೈತರಿಗೆ ಹೋಗುತ್ತೆ. 50 ml ಕೂಡ ರೈತರಿಗೆ ಹೋಗುತ್ತೆ. KMF ಏನು ಬರಲ್ಲ, ಒಕ್ಕೂಟಗಳಿಗೆ ಹೋಗುತ್ತೆ. ಒಕ್ಕೂಟಗಳು ರೈತರಿಗೆ ಕೊಡ್ತಾರೆ, ಇಷ್ಟೇ. ರೈತರಿಗೆ ಹೋಗುತ್ತಲ್ಲ. ಲಾಭಾಂಶ ಜಾಸ್ತಿ. ಹೌದು, ಈಗ ದರದ ಬಗ್ಗೆ ನಾನು ಮಾತಾಡಕ್ ಹೋಗಲ್ಲ ಇವಾಗ. ಓಕೆ, ದರದ ಬಗ್ಗೆ ಡಿಮ್ಯಾಂಡ್ ಇದೆ. ದರದ ಬಗ್ಗೆ ಡಿಮ್ಯಾಂಡ್ ಇದೆ. ನಾವು ಅದು ಮುಂದಿನ ದಿನಗಳಲ್ಲಿ ಅದನ್ನ 2 ರೂಪೀಸ್ ಅಮೂಲ್ ಅವರು ಜಾಸ್ತಿ ಮಾಡಿದ್ದಾರೆ. ಈಗ ಆಗಸ್ಟ್ ಅಲ್ಲಿ ನಾವು 3 ರೂಪಾಯಿ ಜಾಸ್ತಿ ಮಾಡಿದೀವಿ. ಸನ್ಮಾನ್ಯ ಮುಖ್ಯಮಂತ್ರಿಗಳು ನಾವೆಲ್ಲ ಒಂದು ನಿಯೋಗ ತಗೊಂಡೋಗಿದ್ವಿ. ನಮ್ಮ ಒಂದು ಕರೆಗೆ ಇವತ್ತು ನಾವೇನು 5 ರೂಪಾಯಿ ಹೆಚ್ಚು ಮಾಡಬೇಕಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿ ಹತ್ರ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಬೋರ್ಡ್ ನಿರ್ಧಾರ ಅದೇ ಬೆಲೆ ಏರಿಕೆ ಅಲ್ಲಲ್ಲ, ಇದು ಬೆಲೆ ಏರಿಕೆ ಅಲ್ಲ, ಬೆಲೆ ಏರಿಕೆ ಅಲ್ಲ, ಇದು ಬೆಲೆ ಏರಿಕೆ ಅಲ್ಲ. 50 ml ಹಾಲು ಕೊಡ್ತಾ ಇದೀವಿ, ಆ 50 ml ರೊಕ್ಕ ತೊಗೊಳ್ತಾ ಇದೀವಿ ನಾವು. ಹೌದು, ನಾವು 50 ml ನೀವು 1 ಲೀಟರ್ಗೆ 42 ರೂಪಾಯಿ ನೀವು ಡಿವೈಡ್ ಬೈ ಮಾಡಿ 50 ml ಗೆ ಎಷ್ಟು ಕಾಸ್ಟ್ ಆಗುತ್ತೆ ಅಷ್ಟೇ ತೊಗೊಳ್ತಾ ಇದೀವಿ ನಾವು. ತಗೊಳ್ಳೋನಿಗೆ 50 ml ಬೇಡ ಸರ್, 50 ml ಆಗಲ್ಲ. ಹಾಗಾಗಿ ನೀವು 50 ml ಜಾಸ್ತಿ ಕೊಟ್ಟು ಇಲ್ಲ ಈಗ ನೋಡಿ, ಈಗ ನಮಗೆ ಹಾಲು ಅಲ್ಲಲ್ಲ 10ರಿಂದ 15 ಲಕ್ಷ ಹಾಲು ಜಾಸ್ತಿ ಆಗಿದೆ. ನಾವು ಶೇಕಡಾವಾರು 10-15 ವರ್ಷಗಳ ನಾವು ಅಂಕಿಅಂಶವನ್ನು ನೋಡೋದಾದ್ರೆ ಹೌದು 10ರಿಂದ 15 ಲಕ್ಷ ಲೀಟರ್ ನಾವು ಹೆಚ್ಚಾಗಿದೆ. ಸೊ ಹಾಗಾಗಿ 15%, ಹಾಗಾಗಿ ಇವತ್ತು 15% ಜಾಸ್ತಿ ಆಗಿದೆ. ಸೊ ಹಾಗಾಗಿ ನಾವು
ರೈತರ ಹಿತದೃಷ್ಟಿಯಿಂದ ಮತ್ತು ನಾವು ಎಲ್ಲ ಒಕ್ಕೂಟಗಳ ಹಿತದೃಷ್ಟಿಯಿಂದ ಈ ತೀರ್ಮಾನವನ್ನು ತೊಗೊಂಡಿದ್ದೀವಿ. ನಾವು ದರವನ್ನು ಜಾಸ್ತಿ ಮಾಡ್ತಾ ಇಲ್ಲ. 50 ml ಹಾಲನ್ನು ರೈತರಿಗೆ ಏನಾದ್ರು ಸಿಗುತ್ತೆ ಸರ್? ಯಾವ ತರವಾಗಿ ಸಿಗುತ್ತೆ ಅಂತ ಇದ್ರ ಲಾಭಾಂಶ ಬೆಲೆ ಏರಿಕೆ ಅಲ್ಲ, ನಿಮ್ಮ ಪ್ರಕಾರ ಬೆಲೆ ಏರಿಕೆ ಅಲ್ಲ. 50 ml ಹೆಚ್ಚಳ ಮಾಡಿ 2 ರೂಪಾಯಿ ಮಾಡ್ತಿದ್ರಲ್ಲ, ಇದ್ರದ್ದು ಬೆಂಬಲ ಬೆಲೆ ಅಂತಾರೋ ಇಲ್ಲಾಂದ್ರೆ ಪ್ರೋತ್ಸಾಹ ಧನ ಅಂತ ಕೊಡ್ತಿರಲ್ವ ನೀವು ಡೈರಿಗಳಲ್ಲಿ? ಅದೇನಾದ್ರು ಹೆಚ್ಚಳ ಆಗತ್ತಾ ರೈತರಿಗೆ ಅಂತ? ಡೈರಿಗಳಲ್ಲಿ ಹೆಚ್ಚಳ ಕೊಡ್ತಾರಲ್ಲ ಆ ಥರದ್ದು? 100ಕ್ಕೆ 100 ಹೇಳ್ತೀವಿ, ಇದು ಯಾವುದು ಬೆಲೆ ಏರಿಕೆ ಅಲ್ಲ. Brought you by V-Guard, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. Co-sponsored by Saptagiri NPS University.